ನನ್ನ ಹೆಸರು ಮಹೇಶ್ ಜೇಟಿ ಅಂತ ಚಾಮರಾಜನಗರ ಕಡೆಯಿಂದ ಕುಸ್ತಿ ಮಾಡ್ತಾ ಇದ್ದೀನಿ. 2ನೇ ಸಲ ಆಯ್ಕೆ ಆಗಿದ್ದೀನಿ ಸರ್. ಸರ್ ಹೇಗೆ ಅನಿಸುತ್ತೆ ಸರ್ ಕುಸ್ತಿ ಆಡಬೇಕಾದ್ರೆ? ಕುಸ್ತಿ ಆಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಇರುತ್ತೆ, ಧೈರ್ಯ ಬರುತ್ತೆ, ಮತ್ತು ಹೊಡಿತಾರೆ ಅಂತ ಒಂದು ಜಾಸ್ತಿ ಭಯನೇ ಇರುತ್ತೆ, ಹೊಡ್ಸ್ಕೊಬಾರದಂತ ಒಂದು ಭಯ ಇರುತ್ತೆ. ಅದರಿಂದ ಬಂದು ಇದು ಏನಪ್ಪ ಅಂತ ಹೇಳಿದ್ರೆ ಇದು ಗೆಲುವು ಸೋಲಲ್ಲ ಸರ್. ಇದು ಆ ತಾಯಿಗೆ ಬಂದು ರಕ್ತ ಶಾಂತಿ ಕೊಟ್ಟು ದಸರಾನ ಬಂದು ಅವ್ರಿಗೆ ಅಂತ್ಯ ಮಾಡೋದು ನಮ್ಮ ಮನೆ ಪರಂಪರೆಯಿಂದ ಮಾಡ್ಕೊಂಡ್ಬರ್ತಾರೆ ಸರ್. ಕುಸ್ತಿ ನಿಮ್ಮದು? ನಾನು 2ನೇ ಸಲ ಸರ್ ಮಾಡ್ತಾರೆ. ಹೋದ ಸತಿ ಗೆದ್ದಿದ್ರೆ ಸರ್? ಬೆಂಗಳೂರು ಮೇಲೆ ಆಡಿದೆ ಸರ್ ನಾನು. ಹೆಂಗೆ ಅನಿಸ್ತು ಸರ್ ಹೋದ ವರ್ಷ? ಆವಾಗ ನಾನು ಫಸ್ಟು ಮಾಡಿದ್ದು ಸ್ವಲ್ಪ ಭಯ ಆಯಿತು, ಆದರೆ ಬಂದು ಇದರಿಲ್ಲ ಮಾಡಿದೆ. ಇದು 2ನೇ ಸಲ ಮಾಡ್ತಾಯಿದ್ದೀನಿ. ಚನ್ನಪಟ್ಟಣದಿಂದ ರಾಘವೇಂದ್ರ ಜೇಟಿ ಅಂತ ಬರ್ತಾರೆ, ಅವ್ರ ಜೊತೆ ಮಾಡ್ತಾಯಿದ್ದೀನಿ ಸರ್. ಒಟ್ಟು ಬಂದು 2 ಜೊತೆ ಸರ್. ಚಾಮರಾಜನಗರ, ಚನ್ನಪಟ್ಟಣ, ಮೈಸೂರು, ಬೆಂಗಳೂರು ಸರ್. ನಿಮಗೆ ಯಾರ ಮೇಲೆ ಬೀಳ್ಬೋದು? ಚನ್ನಪಟ್ಟಣ ಸರ್. ನೀವು ಚನ್ನಪಟ್ಟಣ? ಇಲ್ಲ, ನಂದು ಚಾಮರಾಜನಗರ ಊರು. ನಾವು ಕುಸ್ತಿ ಮಾಡ್ತಾ ಇರೋದು ವ್ಯಕ್ತಿ ಬಂದು ಅವರು ಚನ್ನಪಟ್ಟಣದವ್ರು ಸರ್. ಸರ್ ಮಟ್ಟಿ ಮೇಲೆ ಹೋದಾಗ ಹೇಗೆ ಅನಿಸುತ್ತೆ ಸರ್? ಅಲ್ಲಿ ಹೇಗೆ ಅನ್ಸುತ್ತೆ ಸರ್, ದೇವ್ರು ಬಂದಿರ್ತಾರೆ ಸರ್. ನಮಗೆ ದೇವ್ರು ಇರ್ತದೆ ಮೈಯಲ್ಲಿ. ಆ ತಾಯಿಗೆ ನಂದು ಇವಾಗಲೂ ಉಪವಾಸ ಇದ್ದೇನೆ ನಾನು. ನಾವು ಒಂದು ಹೊತ್ತು ಊಟ ಮಾಡಿಕೊಂಡು ಉಪವಾಸ ಇದ್ದು ಗರಡಿದು ಏನೋ ನಿಯಮಗಳಿದ್ದು ಅದೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀವಿ ಸರ್. ಪ್ರಾಕ್ಟೀಸ್ ಹೆಂಗೆ ಮಾಡ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ? ಅದು ಗರಡಿಲಿ ಮಾಡ್ತೀವಿ ಸರ್. ನಾವು ನಮ್ಮದು ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಚಿಕ್ಕ ವಯಸ್ಸಿಂದ ನಮಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಬಟ್ ಈಗ ಪ್ರಥಮವಾಗಿ ಬಂದು ನಾವೀಗ ಈಗ ದಸರಾ ಬರೋದ್ರಿಂದ ಬಂದು ಸ್ವಲ್ಪ ಜಾಸ್ತಿನೇ ತಯಾರಾಗ್ತೀವಿ. ಅದು ನಮಗೆ ಇವತ್ತು ನೆನ್ನೆ ಅಂತಿಲ್ಲ ಸರ್. ಇದು ಬಂದು ನಮ್ಮ ಈ ದಸರಾ ಎಷ್ಟು ವರ್ಷ ನಡೀತಾ ಇದೆಯೋ ಅವಾಗಿಂದ ಬಂದು ನಮ್ಮ ತಾತ ಪರಂಪರೆ ಇದಾಗಿ ನಡ್ಕೊಂಡು ಬರ್ತಾ ಇದೆ. ನಮಗೆ ಇರೋದು ಬಂದ್ಬಿಟ್ಟು ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ ಈ ದಸರಾದು ಈ ಕುಸ್ತಿ ಮಾಡೋದಂತೇಳಿ ನಾವು ವೈಭವ ಬಂದು ಚಾಮುಂಡಿ ತಾಯಿ ನಮ್ಗೆ ಕೊಟ್ಟಿರೋ ಒಂದೇ ಒಂದು ಇದು ಅದು. ಅದರಿಂದ ಬಂದ್ಬಿಟ್ಟು ನಾವು ಗರಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ತಾಯಿನ ಸೃಷ್ಟಿ ಮಾಡ್ತೀವಿ. ನಮಗೆ ದೇವರಿಗೆ ಬಂದು ಮಟ್ಟಿ ಅಂತ ಹೇಳ್ತೀವಿ ನಾವು. ಮಟ್ಟಿಯಲ್ಲಿ ಬಂದು ದೇವ್ರನ್ನ ಬಂದು ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಏನೇನು ಪೂಜೆಗಳು ಇದನ್ನು ಮಾಡಬೇಕು ಅದೆಲ್ಲ ಮಾಡಿ ನವರಾತ್ರಿಯಲ್ಲಿ ಬಂದು ಉಪವಾಸ ಇಡ್ತೀವಿ ಸರ್. ನಾವು ನವರಾತ್ರಿ ದಸರಾ ಮುಗಿಯೋವರೆಗೆ ಬಂದು ಬೆಳಗ್ಗೆ ಟೈಮ್ ಬಂದು ಖಾಲಿ ಹೊಟ್ಟೆ ಊಟ ಏನು ಮಾಡಲ್ಲ. ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡ್ತೀವಿ, ನಾನ್ ವೆಜ್ ತಿನ್ನಲ್ಲ. ಅದಂಗೆ ಫಾಲೋ ಮಾಡ್ಕೊಂಡು ಬರ್ತದೆ ಸರ್.